ಅಮ್ಮ ಎಂತಕ್ಕೆ ನಂಗೆ ಬೈತಾ ಇದೀಯ ಅಂತ ಅದನ್ನಾರು ಹೇಳು, ಸುಮ್ಮನೆ ಬಾಯಿಗೆ ಬಂದಂಗೆ ಬೈಬೇಡ. ಅಲ್ಲ ಅವನು ಅದನ್ನೇ ಅಂತ ಒಂದ್ಸಲ ಹೇಳ್ಬೋದು ಬೇಡನೆ, ಅವನೆದ್ರಿಗೆ ಅವ್ನು ಕುತ್ಕೊಂಡು ಮಾತಾಡ್ತಾ ಇದೆಯಲ್ಲ, ನಿಂಗೆ ಎಂತ ಆಗಿದೆ? ಒಂಚೂರು ಹಂಗ ಸನ್ನೆ ಸೂಕ್ಷ್ಮ ಅನ್ನೋದಿಲ್ಲನೇ. ಅಮ್ಮ ಸುಮ್ಮನೆ ಇರಮ್ಮ, ಹೋಗ್ಲಿ ಬಿಡು. ನಿನ್ನ ಮೈಂಡ್ ಸೆಟ್ಟಿಗೂ ನನ್ನ ಮೈಂಡ್ ಸೆಟ್ಟಿಗೂ ಮ್ಯಾಚೇ ಆಗಲ್ಲ ಆಯಿತಾ. ನೀನು ಲೈಫ್ ನೋಡೋ ರೀತಿನೇ ಬೇರೆ, ನಾನು ಲೈಫ್ ನೋಡೋ ರೀತಿನೇ ಬೇರೆ. ಬಿಟ್ಟಾಕು ಹೋಗ್ಲಿ, ಏನಕ್ಕೆ ಬೈತಾ ಇದೆಯಾ ಅದನ್ನಾರು ಹೇಳಾತಾ. ಏನಾರು ಹೇಳಕ್ಕೆ ಬರೋಕ್ಕೂ ಇಂಥ ಲಾಟ್ ಪುಟ್ ಇಂಗ್ಲೀಷ್ ಹೊಡೆದು ಬಿಡ್ತೀಯ. ಮೊದಲು ನಂಗೆ ಈ ಪ್ರಶ್ನೆಗೆ ಉತ್ತರ ಕೊಡೋ. ಸಾಲಿನಿ ಅಕ್ಕ ರಮೇಶಣ್ಣ ಬಂದಾಗ ಎಂತ ಗನಂಗೆ ನೋಡ್ಕೊಂಡ್ಲ ಅವ್ರನ್ನ? ನಿಂಗೆ ಎಂತ ನೆಣ ಕಟ್ಟೇದ ಹಂಗಾರೆ? ನಾವು ಬಂದಾಗ ಹಾಗೆ ಮಾಡ್ತೀಯ ಹಂಗಾರೆ ನೀನು? ನಮಗೊಂಥರ ಅವ್ರಿಗೊಂಥರನ? ಅಮ್ಮ ನೀನು ಏನು ಅಂದ್ಕೊಂಡ್ರು ಏನಾರ ಅನ್ಕ, ನೀವು ಯಾರು ಬಂದ್ರೂ ನಂಗೆ ಹೆಂಗಿರ್ಬೇಕು ಹಾಗೆ ಇರೋದು. ನಾನೇನು ಅವ್ರು ಬರೋಕ್ಕೂ ಒಂಥರ ಮಾಡೋದು, ನೀವು ಬರೋಕ್ಕೂ ಇನ್ನೊಂದು ಥರ ಮಾಡೋದು ಆ ಥರ ಎಲ್ಲ ಅಲ್ಲ ಅಮ್ಮ. ನಂಗೆ ಸ್ವಲ್ಪ ಅವತ್ತೇನಾರು ಸುಸ್ತಾಗಿದ್ರೆ ಸಿಟ್ಟು ಮಾಡ್ತೀನಿ, ಒಳ್ಳೆ ಮೂಡಲ್ಲಿದ್ದರೆ ಆರಾಮಾಗಿರ್ತೀನಿ ಅಷ್ಟೇ. ನನಗೇನು ಯಾರು ಬಂದರೂ ಅಷ್ಟೇ, ನಾನೇನು ಯಾವುದಕ್ಕೂ ತಲೆ ಕೆಡ್ಸ್ಕೊಳಲ್ಲ. ಸುಮ್ಮನೆ ಇರಾಮ ನೀನು, ನಿಂದೇ ಹಳೇ ಅಡ್ಪುಲ ಹಳೇ ಕತೆಗಳು ಹೇಳ್ತಿರ್ಬೇಡ. ಎಂತಕ್ಕೀಗ ಅದಕ್ಕೆ ಸಿಟ್ಟು ಮಾಡಿದ್ದ ನೀನು? ನಿಂಗೆ ಏನೇ ಮರೆತಿ ಶಾಲಿನಿ ಎತ್ತಿನೇ ಚೆನ್ನಾಗಿ ಮಾತಾಡ್ತಾರೆ ನನ್ನ ಹತ್ರ. ದಿನಕ್ಕೆ 3 ಸಲ ಫೋನ್ ಮಾಡ್ಕೊಂಡು ಗಮ್ಮತ್ತು ಮಾಡ್ತಿರ್ತೀವಿ ನಾವೇ. ನೀನು ನೋಡಿದ್ರೆ ಒಳ್ಳೆ ಅಂತಿರ್ತೀಯ. ಆಗಲಿ ಗಾನಾಗೆ ಇರಿ, ನಿಮ್ಮಿಬ್ಬರಿಗೆ ಸಮಸ್ಯೆ ಇಲ್ಲ ಅಂದಮೇಲೆ ನನಗೂ ಏನೂ ತಲೆ ಬಿಸಿ ಇಲ್ಲ, ಏನಾರು ಮಾಡ್ಕೊಳ್ಳಿ. ಅಲ್ಲೇ ನಿಂಗೇನು ತಲೆ ಕೆಟ್ಟದ? ಅವನೇನೋ ಪಾಪದ ಹುಡುಗ ಅಂತ ಹಾಗೆಲ್ಲ ಉರಿತಾ ಇದೆಯಲ್ಲ, ನಿಂಗೇನಾಗಿದೆ? ಮೊನ್ನೆ ಹೊಸ ದಿನ ಎಲ್ಲಿಗೋ ಹೋಗಿದ್ರಂತಲ್ಲ ಗಂಡ ಹೆಂಡತಿ, ಮೈ ಮೇಲೆ ಬಟ್ಟೆ ಅನ್ನೋದಿರ್ಲಂತಲೇ, ಊರಲ್ಲೆಲ್ಲ ಹೇಳ್ಕೊಂಡು ನಗಾಡ್ತಾ ಇದ್ದಾರೆ. ನಿಂಗೆ ಎಂತ ಆಗಿದೆ ಬೆಳ್ಳಿ ಹಂಗಾರೆ? ನೀ ಇರೋದು ಬೆಂಗಳೂರಲ್ಲಿ ಅಷ್ಟೇ ಕಣೆ, ಬೇರೆ ಹೊರದೇಶಕ್ಕೇನು ಹೋಗಿಲ್ಲ. ಎಲ್ಲರೂ ಅದನ್ನೇ ಹೇಳ್ಕೊಂಡು ನಗಾಡ್ತಾ ಇದ್ದಾರೆ. ನನ್ನ ಕಿವಿ ಮೇಲೂ ಬಿತ್ತು, ನಾನು ಹೋಗಲಿ ಅಂತ ಸುಮ್ಮನಾಗಿದ್ದೆ. ಅವ ದೇವಸ್ಥಾನಕ್ಕೆ ಹೋದಾಗಲೂ ಸುಮಾರು ಜನ ಹೇಳಿದ್ರು, ನಾನು ಅದು ಹೋಗಲಿ ಅಂತ ಸುಮ್ಮನಾಗಿದ್ದೆ. ನಿನ್ನ ಅಪ್ಪನ ಕಿವಿ ಮೇಲೂ ಬಿದ್ದಿದೆ. ನಿನ್ನ ಅಪ್ಪ ಬಂದು ಹೇಳ್ತಿದ್ರು, ನೀನು ಹಂಗಾರೆ ನಿನ್ನ ಮಗಳಿಗೆ ಒಂಚೂರು ಗನಾಗಿ ಬುದ್ಧಿ ಕಲಿಸ್ಬಾರ್ದಾನು, ಗನಾಗಿರೋ ಬಟ್ಟೆ ಹಾಕೊಳಕ್ಕಾಗಲ್ಲ ಅಂತಾನು, ಅದಕ್ಕೆ ಎಂತ ಆಗಿದೆ ಹಾಗೆ ಹಿಂಗೆ ಅಂತ ಎಷ್ಟೆಲ್ಲ ಹೇಳಿದ್ರು ಗೊತ್ತಾ? ಪ್ಯಾಟಲ್ಲೆಲ್ಲ ಮಾತಾಡ್ತಾ ಇದ್ದಾರಂತೆ. ನಿಂಗೆ ಎಂತ ಆಗಿದೆ ಬೆಳ್ಳಿ ಹಂಗಾರೆ? ಗನಾಗ ಒಂಚೂರು ನೀಟಾಗಿ ರೆಡಿಯಾಗಿರೋಕ್ಕಾಗಲ್ಲ. ನಾನು ಹೇಳೋದೆಲ್ಲ ಹೇಳಿದೆ ಮದುವೆಗಿಂತ ಮುಂಚೆ, ಎಂಥದ್ದೋ ಏನೋ ಹೆಂಗಿದ್ರು ನಡೀತದೆ, ಅದಾದ್ಮೇಲೆ ಒಂಚೂರು ಶಿಸ್ತಾಗಿರೆ ಅಂದರೆ ಇಲ್ಲ. ಮನೆಯಲ್ಲೂ ಅದೇನೋ ಒಂದು ಪ್ಯಾಂಟು ಟೀ ಶರ್ಟು ನೇತಾಡ್ಸ್ಕೊಂಡಿರ್ತೀಯ ಯಾವಾಗ ನೋಡಿದ್ರು. ಹೋಗಲಿ ಬಿಡು, ನೀನು ಅತ್ತೆ ಮಾವಿಗೆ ಏನೂ ಸಮಸ್ಯೆ ಇಲ್ಲ, ನಾವೆಂತ ತೀರಾ ಹೇಳೋದು ಅಂದ್ಕೊಂಡು ನಾನು ಸುಮ್ಮನೆ ನೋಡಿದ್ರೆ ಎಂಥದ್ದು. ನಾನು ಫೋಟೋ ನೋಡ್ಲ, ನಾ ಭವ್ಯ ಕೇಳಬೇಕು ಅಂದ್ಕೊಂಡಿನಿ, ಎಂಥ ಫೋಟೋನೇ ತೋರಿಸೆ ನನಗೆ ಅಂತ. ಅಯ್ಯೋ ಭಗವಂತ, ಇದು ಕಿಸ್ಸೀನಾ? ಆ ಭವ್ಯಕ್ಕಗೆಲ್ಲ ಅಂತ ಕೇಳ್ತೀಯ? ನಾನೇ ಅಪ್ಪನ ನನ್ನ ಹತ್ರ ವಾಟ್ಸಪ್ ಅದೆಯಲ್ಲ, ಅಪ್ಪನ ವಾಟ್ಸಪ್ ಮೊಬೈಲಿಗೆ ಕಳಿಸ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡು. ಭವ್ಯನ ಅಕ್ಕನ ಹತ್ರ ಅಂತ ಕೇಳ್ತೀವಿ? ಅವ್ರ ಹತ್ರ ಅದೆಯೋ ಇಲ್ಲೋ ಗೊತ್ತಿಲ್ಲ, ಅವರಿಗೆ ನಾ ಕಳಿಸ್ಲ. ಅದು ಯಾರು ಮರೆತಿ ಹೇಳಿದ್ದು? ಯಾರ್ಯಾರು ಹೇಳಲಿ, ನಾನೇನು ತಲೆ ಕೆಡ್ಸ್ಕೊಳಲ್ಲ. ಅಲ್ಲ ಇದೊಳ್ಳೆ ಕತೆ ಆಯ್ತಲ್ಲ ಮಾರೇತಿ, ನಂಗೆ ಹೆಂಗೆ ಬೇಕೋ ನಾನು ಹಂಗೆ ಬಟ್ಟೆ ಹಾಕೋತೀನಿ. ಅಲ್ಲ ನೀನಿರೋದು ಬೆಂಗಳೂರಲ್ಲಿ, ಫಾರಿನಲ್ಲ ಅಂತೀಯ. ಫಾರಿನಲ್ಲಿದ್ದರೆ ಹೆಂಗೆ ಬೇಕಾದ್ರೆ ಹಂಗೆ ಬಟ್ಟೆ ಹಾಕೋಬೋದಾ? ಬೆಂಗಳೂರಲ್ಲಿದ್ದರೆ ಮಾತ್ರ ನೀಟಾಗಿ ಬಟ್ಟೆ ಹಾಕ್ಬೇಕಾ? ಒಳ್ಳೆ ಕತೆ. ಹೋಗಮ್ಮ, ಹೇಳೋರು ಹೆಂಗಿದ್ರು ಹೇಳ್ತಾರೆ, ಬಟ್ಟೆ ಹಾಕೊಂಡ್ರು ಹೇಳ್ತಾರೆ, ಬಟ್ಟೆ ಹಾಕೊಂಡಿಲ್ಲ ಅಂದರೂ ಹೇಳ್ತಾರೆ. ಇದೆಲ್ಲ ನೀವು ಹೋಗಿ ಅಶ್ವಿನಿಗೆ ಹೇಳು, ಅಳ್ತಾ ಕೂರ್ತದೆ 2 ದಿನ. ಅಯ್ಯೋ ನನ್ನ ಬಗ್ಗೆ ಅವ್ರು ಹಿಂಗಂತಾರೆ, ಅವ್ರು ಹಿಂಗಂದ್ರ ಅಂತ. ಇದು ಬೆಳ್ಳಿ ಅಮ್ಮ, ಬೆಳ್ಳಿ ಬ್ರ್ಯಾಂಡ್ ಅಂಬಾಸಿಡರ್, ತಲೆನೇ ಕೆಡ್ಸ್ಕೊಳಲ್ಲ. ಯಾರು ಏನಾರು ಅಂದ್ಕೊಳ್ಳಿ, ನಂಗೇನಾಗಬೇಕಾಗಿದೆ? ನಿಂಗೇನಾಗಬೇಕಾಗೈತೆ ಹೇಳ? ಅಲ್ಲ ನೀನು ಕಾಡಲ್ಲಿದ್ದಿದ್ರೆ ನಿನ್ನೂ ಯಾರು ಕೇಳ್ತಿರ್ಲ. ನೀನಿರೋದು ಊರಲ್ಲಲ್ಲ, ಸಮಾಜದಲ್ಲಿ ಇರೋದಲ್ಲ, 4 ಜನದ ಮಧ್ಯೆ ಇರೋದಲ್ಲ. 4 ಜನ ಹೆಂಗೆ ನಡೀತಾರೋ ಹಾಗೆ ನಡ್ಕೋಬೇಕು. ಅಲ್ಲ ಆ 4 ಜನ ಯಾರಂತ ನಂಗೆ ಗೊತ್ತೇ ಆಗಲ್ಲ ಕಣಮ್ಮ. ನಾ ಸಣ್ಣಲಿಂದನೂ ನೀ ಹೇಳ್ತಾ ಬಂದೀಯ 4 ಜನ ಅಂತ. ಆ 4 ಜನ ಸಿಕ್ಕಿದ್ರೆ ಮಾತ್ರ ಅವಕ್ಕೆ ನಾನು ಹೆಂಗೆ ಹೊಡಿತೀನಿ ಅಂದರೆ ಸಾಕು, ತೆಪ್ಪು ನೀರೇ ಮತ್ತು ಕಿಸಿತದೆ. ಅಯ್ಯೋ ಮರೆತಿ, ಅದಕ್ಕೆ ನೀನಿಷ್ಟು ಗರಂ ಆಗಿದ್ದ? ಅಮ್ಮ ನಾನು ನಿಜವಾಗ್ಲೂ ಹೇಳ, ನಾನು ಯಾರಿಗೂ ತಲೆ ಕೆಡ್ಸ್ಕೊಳಲ್ಲ ಕಣಮ್ಮ. ನಾನು ಹಾಕೋ ಬಟ್ಟೆ ನನಗೆ ಕಂಫರ್ಟಬಲ್ ಆಗಿರ್ಬೇಕು. ನಂಗೆ ಕಂಫರ್ಟಬಲ್ ಆಗಿತ್ತು. ನೀವು ಬೇರೆ ಪಬ್ಬಿಗೆ ಹೋಗಿದ್ವಿ,
ಸಖತ್ತಾಗಿತ್ತಾಯ್ತ ಪಬ್ಬು. ನೀನು ಬರ್ತೀಯ ಅಂದರೆ ಕರ್ಕೊಂಡು ಹೋಗ್ತೀನಿ, ನೀನು ಎಕ್ಸ್ಪೀರಿಯೆನ್ಸ್ ಮಾಡು, ಚೆನ್ನಾಗಿರುತ್ತೆ. ನೀನು ಬರಲ್ಲ ಬಿಡ, ಹೋಗಲಿ. ನಂಗೆ ಅದೇ ಬಟ್ಟೆ ಹಾಕೋಬೇಕನ್ನಿಸ್ತು, ಹಾಕೊಂಡು ಹೋದ್ವಿ. ಚಾರಣನೇ ಏನು ಹೇಳಲಿಲ್ಲ. ಅಲ್ಲ, ಅವನೇನು ಹೇಳಿದ್ರು ನಾನು ತಲೆ ಕೆಡ್ಸ್ಕೊಳಲ್ಲ ಬಿಡು, ಅದು ಬೇರೆ ವಿಷಯ. ಸ್ಟಿಲ್ ಅವ್ನು ನನ್ನ ಗಂಡ ಅಂದ್ರೂ ಅವನಿಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ಊರು ಜನಕ್ಕೆ ನಾನ್ಯಾಕೆ ತಲೆ ಕೆಡ್ಸ್ಕೊಂಡ್ಲಿ? ಐ ಡೋಂಟ್ ಕೇರ್ ಅಮ್ಮ. ನೀನು ಯಾರಿಗೂ ತಲೆ ಕೆಡ್ಸ್ಕೊಳಲ್ಲ, ಎಲ್ಲ ಬಿಟ್ಟಿಯ ನೀನು, ಬಿಟ್ಟು ಬಿಸಾಕಿ ಬದುಕ್ತಾ ಇದೀಯ ನೀನು. ಅಮ್ಮ, ನಾನು ಬಿಟ್ಟು ಬಿಸಾಕೇನು ಬದುಕ್ತಾ ಇಲ್ಲ. ನಾನು ಜೀವನ ನಾನು ಹೆಂಗೆ ಬೇಕೋ ಹಂಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಯಾರಿಗೋಸ್ಕರನೂ ಬದುಕ್ತಿಲ್ಲ, ನನಗೋಸ್ಕರ ನಾನು ಬದುಕ್ತಾ ಇದ್ದೀನಿ ಅಷ್ಟೇ. ಇದ್ರ ಮುಂದೆ ನನಗೆ ಏನೋ ನಿನ್ನ ಜೊತೆ ಆರ್ಗ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ. ಇದಕ್ಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ಯಾ? ಏನು ಮಾಡೋಕ್ಕಾಗಲ್ಲ, ಸಿಟ್ಟೇ ಮಾಡ್ಕೊಂಡಿರು. ಇನ್ನು ನಾನಂತೂ ಚೇಂಜ್ ಆಗಲ್ಲ, ನಂಗೆ ಹೆಂಗೆ ಬೇಕೋ ಹಂಗೆ ಬದುಕೋದು. ಅಪ್ಪ ಅಜ್ಜಿ ಎಲ್ಲ ಆರಾಮದಾರಾ? ನೀನು ಆರಾಮದೀಯಾ? ಎಲ್ಲ ಗನಾಗದೀವಿ. ಅಲ್ಲೇ ಬೆಳ್ಳಿ, ನಿಂಗೆ ಏನಾಗಿದೆ? ಮೊನ್ನೆ ನಾನು ಶಾಲಿನಿ ಅಕ್ಕನೂ ಅದೇ ಮಾತಾಡಿದ್ವಿ. ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಒಂದು ಬಾಳೆ ಮಾಡ್ಕೊಳೋದಲ್ಲನು, ಏನು ವಯಸ್ಸು ಕೂಡ ಬರ್ತದ, 30 ವರ್ಷ ಆಗ ಹೋತು, ಎಂತ ಇನ್ನೂ ಹಿಂಗೆ ಹುಡುಗಾಟಿಕೆ ಮಾಡ್ಕೊ ಇದ್ರೆ ಹೌದನು ಅಂತ ಅವರು ಶಾಲಿನಿ ಅಕ್ಕ ಅಂದ್ರಪ್ಪ. ನಮಗಿರೋದು ಒಬ್ಬನೇ ಮಗ, ಮತ್ತು ನಮ್ಮದು ವಂಶ ಮುಂದುವರಿಯೋದು ಬೇಡನು, ಎಂತ ಆಗಿದೆ ಇವಕ್ಕೆ ತಲೆ ಹರಟೆಗಳು ಅಂತ ಅಂದರು. ಹೌದು, ಅವ್ರು ಹೇಳೋದ್ರಲ್ಲ ಅರ್ಥ ಅದೇ ಅಲ್ಲನೇ. ಏನಾಗಿದೆ ನಿಂಗೆ? ರಮೇಶ್ ಅಣ್ಣನ ಅಂತಾರಂತೆ, ಇಷ್ಟೆಲ್ಲ ಆಸ್ತಿ ಮನೆ ಮಾಡಿಟ್ಟು ಇವು ಮಕ್ಕಳು ಮರಿ ಮಾಡ್ಕೋತಿಲ್ಲ, ಯಾರೋ ಬಂದು ನಾಳೆ ತಿನ್ಕೊ ಹೋತಾರನು, ಏನಾಗಿದೆ ಇವಕ್ಕೆ ಅಂತ ಅಂತಾರಂತೆ. ಯಾಕೆ ಬೆಳ್ಳಿ ಹಿಂಗೆ ಮಾಡ್ತೀಯ? ಶಾಲಿನಿ ಅಕ್ಕನೂ ಅಂದರು, ನಾನು ಹೇಳಷ್ಟೆಲ್ಲ ಹೇಳಿದ್ರೆ ಎಂತ ಸಮ ಮಾತಾಡಲ್ಲ, ಏನಿಲ್ಲ, ನೀವಂಚು ಹೇಳಿ ನೋಡಿ ಅಂತಾರೆ. ನನ್ನ ಮಾತು ಕೇಳಲ್ಲ ಕಣ್ರಿ ಅದಂತ ನಾ ಹೇಳಿದೆ ಅವ್ರ ಎದುರಿಗೆ. ಆದರೂ ನೀವೆಷ್ಟೇ ಆದರೂ ತಾಯಿ ಅಲ್ಲನೋ, ತಾಯಿ ಅನ್ನೋದೊಂದು ಹೆಚ್ಚಲ್ಲ, ನೀವು ಹೇಳಿ ನೋಡಿ ಅಂತೇಳಿ. ತಾಯಿ ಅನ್ನೋದು ಹೆಚ್ಚು ಬೇರೆ ಮಕ್ಕಳಿಗೆಲ್ಲ, ನಿಂಗೆ ಅಲ್ಲಲ್ಲ, ನಾ ಏನು ಗತಿ ಸಾಯಲಿ ಹೇಳ? ಅಲ್ಲ, ಅವ್ರು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಕಣೆ. ಯಾಕೆ ಒಂದು ಬಾಳೆ ಮಾಡ್ಕೊಳ್ಳಿ, ಘನಾಗಿರ್ತದೆ. ಅಮ್ಮ, ಸುಮ್ಮನೆ ಅದೇ ಟಾಪಿಕ್ ಎತ್ತಬೇಡ ಕಣಮ್ಮ, ಸುಮ್ಮನೆ ಇರಮ್ಮ. ಯಾರಿಗೋಸ್ಕರನೂ ಮಕ್ಕಳು ಮಾಡ್ಕೋಬಾರ್ದು, ನಮಗೆ ಮಕ್ಕಳು ಬೇಕು ಅಂದಂಗೆ ನಾವು ಮಾಡ್ಕೊಬೇಕು ಕಣಮ್ಮ. ಅದೇ ನಿಮಗೆ ಬೇಕು ಅನ್ಸೋದು ಯಾವಾಗ? 50 ವರ್ಷಕ್ಕೆ ಬೇಕು ಅನಿಸ್ತದೆ ಏನಲ್ಲ? ಆಗಲಿ, 50 ವರ್ಷಕ್ಕೆ ಬೇಕು ಅನ್ಸಿದ್ರೆ ಆವಾಗಲೇ ಮಾಡ್ಕೋತೀವಿ. ತಲೆ ಪೂರ್ತಿ ಹಾಳಾಗ್ಯದಾನೆ ಬೆಳ್ಳಿ ಹಂಗಾರೆ ನಿಂಗೆ. ಹಾಂ, ಏನಾಗಿದೆ ನಿಂಗೆ? ದೇವ್ರೇ ಭಗವಂತ. ಅಮ್ಮ, ಅವತ್ತೇ ಹೇಳಿನಿ ಈ ವಿಷಯ ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ ನೀನು ಅಂತ. ಮತ್ತೆ ಅದೇ ಹೇಳ್ತಾ ಇದೀಯ. ನಾ ಶಾಲಿನಿ ಅತ್ತಿಗೂ ಹೇಳ್ತೀನಿ, ದಯವಿಟ್ಟು ನನಗೆ ಈ ವಿಷಯ ಯಾರೂ ಮಾತಾಡಬೇಡಿ ಅಂತ. ಪ್ಲೀಸ್ ಅಮ್ಮ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರಿ, ನಾನು ಇಡ್ತೀನಿ. ಇದೊಂದು ಅಮ್ಮ ಯಾವಾಗ ನೋಡಿದ್ರು ಇದೇ ಹೇಳ್ಕೊಂಡು ತಲೆ ತಿಂತಿರ್ತದೆ. ಹಲೋ ಹಲೋ ಅಲ್ಲ, ಹುಚ್ಚು ಹುಡುಗಿ ಇಟ್ಟೇ ಬಿಡ್ತು ಫೋನು. ಇದೆಲ್ಲಿ ನನ್ನ ಮಾತು ಕೇಳ್ತದೆ? ಓಯ್, ಎಲ್ಲ ಎಂತ ಮಾಡ್ತಾ ಇದ್ದೀರಾ? ನೋಡಿ ನಮ್ಮಮ್ಮ ಹೆಂಗೆ ತಲೆ ತಿಂತಾ ಇದೆ ನನಗೆ ಅಂತ. ನೀವೇ ಹೇಳಿ, ನಿಮ್ಮ ಅಭಿಪ್ರಾಯ ಏನು ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯ್ತಾ?